ಹರಿ ಓಂ. ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತ ಅಧ್ಯಾಯ 3. ಕಾಣದ ಮಹರ್ಷಿಗಳ ಕಣಸಿದ್ಧಾಂತ. ನಾನು ಸ್ವಾಮಿ, ನನ್ನನ್ನು ಕ್ಷಮಿಸಿರಿ. ಕಾಣದ ಮಹರ್ಷಿಗಳು ಕುರಿತಾಗಲಿ ಅವರ ಕಣ ಸಿದ್ಧಾಂತವನ್ನು ಕುರಿತಾಗಲಿ ನನಗೆ ತಿಳಿದಿರುವುದು ಅತ್ಯಂತ ಸ್ವಲ್ಪ. ನಾನು ಆ ದಿನ ಅಲ್ಲಿ ಹೇಳಿದ್ದು ಕೂಡ ಅಪ್ರಯತ್ನವಾಗಿ ನನ್ನ ಬಾಯಿಯಿಂದ ಹೇಳಿಸಲ್ಪಟ್ಟಿತು ಎಂಬ ವಿಷಯವು ನಿಮಗೆ ತಿಳಿದೇ ಇದೆ ಎಂದು ಹೇಳಿದ್ದೇನೆ. ಕರುಣಾ ಸ್ವರೂಪರಾದ ಪಳನಿಸ್ವಾಮಿಗಳು ಸಮಸ್ತ ಸೃಷ್ಟಿಯೂ ಸಹ ಅತಿ ಸೂಕ್ಷ್ಮವಾದ ಪರಮಾಣುಗಳಿಂದಲೇ ನಿರ್ಮಿಸಲ್ಪಟ್ಟಿದೆ. ಅಂತಹ ಪರಮಾಣುಗಳಿಂದ ಸೂಕ್ಷ್ಮವಾದ ಕಣಗಳು ಇರುವುದರಿಂದಲೇ ವಿದ್ಯುತ್ತಿನ ಅಲೆಗಳು ಉದ್ಭವಿಸುತ್ತವೆ. ಸೂರ್ಯನ ಸುತ್ತಲೂ ಗ್ರಹಗಳು ತಮ್ಮ ತಮ್ಮ ಕಕ್ಷೆಗಳಲ್ಲಿ ಸುತ್ತುವರಿಯುತ್ತಿರುವಂತೆ ಸ್ಥೂಲವಾದ ಈ ಸೂಕ್ಷ್ಮ ಕಣಗಳು ಕೂಡ ತಮ್ಮ ಕೇಂದ್ರ ಬಿಂದುವನ್ನು ಅನುಸರಿಸಿ ಮಹಾವೇಗದಲ್ಲಿ ತಮ್ಮ ತಮ್ಮ ಕಕ್ಷೆಗಳಲ್ಲಿ ಸುತ್ತುತ್ತಿರುತ್ತವೆ. ಈ ಸೂಕ್ಷ್ಮ ಕಣಗಳಿಂದ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಜೀವದ ಭಾವೋದ್ವೇಗಗಳ ಸ್ಪಂದನಗಳನ್ನು ಇರುತ್ತವೆ. ಸ್ಪಂದನ ಸ್ವಭಾವದಿಂದ ಕೂಡಿದ ಈ ಜಗತ್ತಿನಲ್ಲಿ ಯಾವುದೂ ಕೂಡ ಸ್ಥಿರವಾಗಿರಲು ಸಾಧ್ಯವೇ ಇಲ್ಲ. ಚಂಚಲತ್ವವೇ ಇದರ ಸ್ವಭಾವ. ಕ್ಷಣ ಕ್ಷಣವೂ ಬದಲಿಸುತ್ತಿರುವುದೇ ಇದರ ಸ್ವಭಾವ. ಈ ಸ್ಪಂದನಗಳಿಗಿಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ದತ್ತಪ್ರಭುಗಳ ಚೈತನ್ಯವೂ ಇರುತ್ತದೆ. ಅವರ ಅನುಗ್ರಹವನ್ನು ಪಡೆಯುವುದು ಎಷ್ಟು ಸುಲಭ ಸಾಧ್ಯವೋ ಅಷ್ಟೇ ಕಷ್ಟ ಸಾಧ್ಯವೋ. ಪ್ರತಿಯೊಂದು ಕಣವನ್ನು ಅನಂತ ಸೂಕ್ಷ್ಮ ಕಣಗಳನ್ನಾಗಿ ವಿಭಜಿಸುತ್ತಾ ಹೋದರೆ ಆ ಒಂದೊಂದು ಕಣ ಭಾಗವು ಶೂನ್ಯ ಸಮಾನವಾಗುವುದು. ಅನಂತ ಮಹಾಶೂನ್ಯಗಳ ಸಮಾಗಮದ ಫಲವಾಗಿ ಈ ಚರಾಚರ ಸೃಷ್ಟಿಯೂ ಆಗಿದೆ. ಯಾವುದೇ ಒಂದು ಪದಾರ್ಥವು ಸೃಷ್ಟಿಯಾದರೆ ಅದಕ್ಕೆ ಅತ್ಯಂತ ಭಿನ್ನವಾದ ಅತಿ ವಿರೋಧವಾದ ಬೇರೆ ಪದಾರ್ಥವು ಕೂಡ ಸೃಷ್ಟಿಯಲ್ಲಿ ತೀರುವುದು. ಇವೆರಡೂ ಕೂಡ ಒಂದುಗೂಡಿದಾಗ ವಿರೋಧ ಪದಾರ್ಥವು ನಶಿಸಿ ಹೋಗುತ್ತದೆ. ಪದಾರ್ಥವು ತನ್ನ ಗುಣಗಳ ಸಮೂಹವನ್ನು ಬದಲಿಸಿಕೊಳ್ಳಬಹುದು. ಆಚಾರ್ಯವ್ರತ ವಿಗ್ರಹಗಳಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಆ ಮೂರ್ತಿಗಳು ಚೈತನ್ಯಯುಕ್ತವಾಗುತ್ತವೆ. ಆದುದರಿಂದಲೇ ಅವರು ಭಕ್ತರ ಮನೋಭೀಷ್ಟಗಳನ್ನು ನೆರವೇರಿಸಿಕೊಡುವ ಸಾಮರ್ಥ್ಯವನ್ನು ಪಡೆಯುತ್ತವೆ. ಸರ್ವ ಮಂತ್ರಗಳು ಕುಂಡಲಿನಿಯಲ್ಲಿಯೇ ಇರುತ್ತದೆ. ಗಾಯತ್ರಿಯು ಕೂಡ ಅದರಿಂದಲೇ ಮೂಡಿ ಬಂದಿದ್ದು. ಗಾಯತ್ರಿಯ ಮಂತ್ರಕ್ಕೆ 3 ಪಾದಗಳಿರುವುದೆಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ವಾಸ್ತವವಾಗಿ ಗಾಯತ್ರಿ ಮಂತ್ರದ 4ನೆಯ ಪಾದವು ಪರೋರ ಜಸಿ ಸವಾದಂ ಎಂದು ಇದೆ. ಚತುಷ್ಪದ ಗಾಯತ್ರಿಯು ನಿರ್ಗುಣ ಬ್ರಹ್ಮವಸ್ತುವನ್ನು ಸೂಚಿಸುತ್ತದೆ. ಕುಂಡಲಿನಿ ಶಕ್ತಿಯು 24 ತತ್ವಗಳಿಂದ ಈ ಜಗತ್ತುಗಳನ್ನು ಸೃಷ್ಟಿ ಮಾಡುತ್ತದೆ. ಗಾಯತ್ರಿಯಲ್ಲಿ ಕೂಡ 24 ಅಕ್ಷರಗಳು ಇವೆ. 24 ಅನ್ನೋ ಸಂಖ್ಯೆಗೆ ಗೋಕುಲವೆಂದು ಕೂಡ ಹೆಸರಿದೆ. ಗೋ ಎಂದರೆ 2, ಕುಲವೆಂದರೆ 4. ಬ್ರಹ್ಮಸ್ವರೂಪವು ಎಲ್ಲ ರೀತಿಯ ಬದಲಾವಣೆಗೂ ಅತೀತವಾದುದರಿಂದ ಅದನ್ನು ಸಂಖ್ಯೆ 9ರಿಂದ ಸೂಚಿಸುತ್ತಾರೆ. 8 ಎಂಬುದು ಮಹಾಮಾಯ ಸ್ವರೂಪವು. ಶ್ರೀಪಾದ ಶ್ರೀವಲ್ಲಭರು ತನಗೆ ಇಷ್ಟವಾದುದರಿಂದ ದೋ ಚೌಪತ್ ದೇವ್ ಲಕ್ಷ್ಮಿ ಎಂದು ಕೇಳುತ್ತಿದ್ದರು. ಎಲ್ಲ ಜೀವಿಗಳು ಪರಬ್ರಹ್ಮನೇ ಪ್ರತಿಸ್ವರೂಪವಾಗಿರುವುದರಿಂದ ಪತಿದೇವ್ ಅನ್ನುವುದು ಸಂಖ್ಯೆ 9, ಲಕ್ಷ್ಮಿ ಅನ್ನುವುದನ್ನು ಸಂಖ್ಯೆ 8, ದೋ ಅನ್ನುವುದು ಸಂಖ್ಯೆ 2, ಚೌ ಅನ್ನುವುದು ಸಂಖ್ಯೆ 4 ಸೂಚಿಸುತ್ತದೆ. ದೋಚಪಾತಿ ದೇವ್ ಲಕ್ಷ್ಮಿ ಎಂದು ಹೇಳುವುದಕ್ಕೆ ಬದಲಾಗಿ ವಿಚಿತ್ರವಾದ ಅಪಭ್ರಂಶ ರೂಪ ಮಾಡಿ ದೋ ಚೌಪತಿ ದೇವ್ ಲಕ್ಷ್ಮಿ ಎಂದು ಹೇಳುತ್ತಾ ಜೀವಿಗಳಿಗೆ 2, 4, 9, 8 ಸಂಖ್ಯೆಗಳ ಮಹತ್ವವನ್ನು ಗುರುತು ಮಾಡಿಕೊಡುತ್ತಿದ್ದರು. ಗೋಕುಲದಲ್ಲಿ ಪರಬ್ರಹ್ಮವು ಪರಶಕ್ತಿಯಾದ ಶ್ರೀಪಾದ ಶ್ರೀವಲ್ಲಭ ರೂಪದಲ್ಲಿಯೇ ಇದೆ. ಶ್ರೀಕೃಷ್ಣ ಪರಮಾತ್ಮನೇ ಶ್ರೀವಲ್ಲಭರೆಂದು ತಿಳಿದುಕೋ. ಗಾಯತ್ರಿ ಮಂತ್ರ ಸ್ವರೂಪವು ಅವರ ನಿರ್ಗುಣ ಪಾದುಕೆಗಳೆಂದು ಗುರುತು ಮಾಡಿಕೊಡುತ್ತದೆ. ಮಗು. ಶಂಕರ ಸ್ಥೂಲ ಮಾನವ ಶರೀರದಲ್ಲಿ 12 ವಿಧವಾದ ಭೇದಗಳು ಉಂಟು. ಎಲ್ಲರಿಗೂ ಅನುಭವವಾಗುತ್ತಿರುವ ಸ್ಥೂಲ ಶರೀರವು ಸ್ಥೂಲ ಸೂರ್ಯನ ಪ್ರಭಾವಕ್ಕೆ ಒಳಗಾಗುತ್ತದೆ. ಒಂದಕ್ಕಿಂತ ಒಂದು ಹೆಚ್ಚು ಹೆಚ್ಚು ಸೂಕ್ಷ್ಮವಾಗುತ್ತಾ ಹೋಗುತ್ತಿರುವ ಈ ಶರೀರಗಳು ಕ್ರಿಯಾಯೋಗ ಸಾಧನೆಯಿಂದ ಅನುಭವವಾಗುತ್ತಾ ಹೋಗುವವು. 12 ವಿಧದ ಭೇದಗಳಿಂದ ಕೂಡಿದ ಈ ಶರೀರವು ದ್ವಾದಶಾದಿತ್ಯರ ಪ್ರಭಾವಕ್ಕೆ ಒಳಗಾಗುತ್ತವೆ. ಆದರೆ ಶ್ರೀಪಾದ ಶ್ರೀವಲ್ಲಭರು 12 ಆದಿತ್ಯರುಗಳಿಗಿಂತ ಅತೀತವಾದುದರಿಂದ ಅವರ ದಿವ್ಯ ಸ್ಥೂಲ ಶರೀರವು ವಿಚಿತ್ರವಾದ ದಿವ್ಯ ಸ್ಪಂದನಗಳನ್ನು ಹೊಂದಿರುತ್ತದೆ.
ಶ್ರೀಪಾದ ಶ್ರೀವಲ್ಲಭರು ಪೀಠಿಕಾಪುರದಲ್ಲಿ ಮಾನವ ಶರೀರದಲ್ಲಿ ಅವತರಿಸುವ ಮೊದಲೇ ಅಂದರೆ 108 ವರ್ಷಗಳ ಹಿಂದೆಯೇ ತಮ್ಮ ಈ ಪ್ರದೇಶಕ್ಕೆ ಬಂದಿದ್ದರು. ಆಗ ನನ್ನನ್ನು ಅನುಗ್ರಹಿಸಿದರು. ಈಗ ಕುರುವಾಪುರದಲ್ಲಿ ಯಾವ ರೂಪದಲ್ಲಿ ಇರುವರೋ ಅದೇ ರೂಪದಲ್ಲಿ ಅವರು ಇಲ್ಲಿಗೆ ಬಂದಿದ್ದರು. ಅವರ ದಿವ್ಯ ಲೀಲೆಗಳಿಗೆ ಕೊನೆಯುಂಟೆ. ಶ್ರೀಪಾದ ಶ್ರೀವಲ್ಲಭರು ಇಲ್ಲಿಗೆ ಬಂದ ಸ್ವಲ್ಪ ಸಮಯದ ನಂತರ ಮಹಾಯೋಗಿಗಳೆಲ್ಲರೂ ಬದರಿ ನಾರಾಯಣನಿಗೆ ಬ್ರಹ್ಮಕಮಲದಿಂದ ಪೂಜೆ ಮಾಡಿದರು. ಅಲ್ಲಿ ಅವರು ಪೂಜಿಸಿದ ಆ ಬ್ರಹ್ಮಕಮಲಗಳೆಲ್ಲವೂ ಇಲ್ಲಿ ಶ್ರೀಪಾದ ವಲ್ಲಭರ ಚರಣಗಳ ಮೇಲೆ ಬೀಳುತ್ತಿರುವುದನ್ನು ನಾನು ನೋಡಿದ್ದೆನು. ಅವರು ದೇಶ ಕಾಲಗಳಿಗೆ ಅತೀತರು ಎಂದು ನುಡಿದರು. ನಾನು ಈ ಶ್ರೀ ಪಳನಿಸ್ವಾಮಿಗಳ ದಿವ್ಯ ವಚನಗಳನ್ನು ಕೇಳಿ ವರ್ಣಿಸಲು ಅಸಾಧ್ಯವಾದ ಅನುಭವವನ್ನು ಪಡೆದೆನು. ಸ್ವಾಮಿ, ಬ್ರಹ್ಮಕಮಲವೆಂದರೆ ಏನು? ಅವು ಎಲ್ಲಿ ಸಿಗುತ್ತವೆ? ಆ ಪದ್ಮಗಳಿಂದ ಪೂಜಿಸಿದರೆ ದತ್ತಪ್ರಭುವು ಸಂಪ್ರೀತನಾಗುತ್ತಾರೆಂದು ನಿಮ್ಮ ನುಡಿಗಳಿಂದ ನಾನು ತಿಳಿದುಕೊಂಡೆನು. ದಯಮಾಡಿ ನನ್ನ ಸಂದೇಹಗಳನ್ನು ಬಗೆಹರಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ಕೇಳಿದೆನು.